ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವ ರೋಗಿಗಳ ಸಂಖ್ಯೆ. ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳ ಗೋಳಾಟ. ಆಸ್ಪತ್ರೆಯಲ್ಲಿ 2-3 ಗಂಟೆ ಕಾಯುವ ಪರಿಸ್ಥಿತಿ ನಿರ್ಮಾಣ. ತಲಾಟಿ ಇಲ್ಲದೆ ಇದ್ರೆ ಸಂಬಂಧಿತ ಅಧಿಕಾರಿಯನ್ನ ಹೊಣೆ ಮಾಡಬೇಕು. ದಿನಪೂರ್ತಿ ಕಚೇರಿಯಲ್ಲಿ ರೈತ ಮಹಿಳೆಯರಿಗೆ ಸುತ್ತಾಡುವಂತಾಯಿತು. ವಡಗಾವಿ ಗ್ರಾಮದ ಲೆಕ್ಕ ಕಚೇರಿಯಲ್ಲಿ ಕಾಣೆಯಾದ ತಲಾಟಿ. ಬೆಳಗಾವಿ ಜಿಲ್ಲೆಯ ಆರೋಗ್ಯ ಇಲಾಖೆಯಲ್ಲಿ ತಜ್ಞ ವೈದ್ಯರ ಕೊರತೆ. ವೈದ್ಯರ ಕೊರತೆಯಿಂದ ಆಸ್ಪತ್ರೆಯಲ್ಲಿ ರೋಗಿಗಳ ಪರದಾಟ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸರ್ಕಾರಿ ಆಸ್ಪತ್ರೆಗಳಿಗೆ ಹೈಟೆಕ್ ಸ್ಪರ್ಶ. ಬೆಳಗಾವಿ ಜಿಲ್ಲೆಯ ಆರೋಗ್ಯ ಇಲಾಖೆಯಲ್ಲಿ ತಜ್ಞ ವೈದ್ಯರ ಕೊರತೆಯಿಂದ ಚಿಕಿತ್ಸೆಗೆ ಬರುವ ರೋಗಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆರೋಗ್ಯ ಕ್ಷೇತ್ರದಲ್ಲಿ ಸುಧಾರಣೆ ತರುವ ನಿಟ್ಟಿನಲ್ಲಿ ಸರ್ಕಾರ ನಾನಾ ಕ್ರಮಗಳನ್ನು ಕೈಗೊಳ್ತಾ ಇದೆ. ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ಗುಣಮಟ್ಟದ ಆರೋಗ್ಯದಲ್ಲಿ ತಜ್ಞರಿದ್ರು ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಜಿಲ್ಲೆಯಲ್ಲಿ ನುರಿತ ತಜ್ಞ ವೈದ್ಯರ ಕೊರತೆ ಎದ್ದು ಕಾಡ್ತಾ ಇದೆ. 4 ಜಿಲ್ಲೆಯ ಸ್ಥಾನಮಾನ ಹೊಂದಿರುವ ಸುಮಾರು 55 ಲಕ್ಷ ಜನರಿಗೆ ಅನುಗುಣವಾಗಿ ಜಿಲ್ಲೆಯಲ್ಲಿ ಆರೋಗ್ಯ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇದ್ರು ತಜ್ಞ ವೈದ್ಯರ ಕೊರತೆಯಿಂದ ರೋಗಿಗಳು ಮಾತ್ರ ಜಿಲ್ಲಾ ಕೇಂದ್ರವನ್ನೇ ನೆಚ್ಚಿಕೊಳ್ಳುವಂತಾಗಿದ್ದು, ನಿತ್ಯ ಜಿಲ್ಲಾ ಕೇಂದ್ರಕ್ಕೆ ಸುತ್ತಾಡಿ ಹೈರಾಣಾದ ರೋಗಿಗಳು ಆದಷ್ಟು ಬೇಗ ತಜ್ಞ ವೈದ್ಯರನ್ನ ನೇಮಕ ಮಾಡುವ ಮೂಲಕ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. ಇನ್ನು ಈ ಬಗ್ಗೆ DHO ಡಾಕ್ಟರ್ ಮಹೇಶ್ ಕೋನಿ ಮಾತನಾಡಿದ್ದಾರೆ. ಡಾಕ್ಟರ್ಸ್ ಎಲ್ಲ ಕಡೆ ಡಾಕ್ಟರ್ ಸಿಬ್ಬಂದಿ ಕೊರತೆ ಅಂತ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಸೊ ನಮ್ಮಲ್ಲಿ GDM ಅಂದರೆ MBBS ಮೆಡಿಕಲ್ ಆಫೀಸರ್ ತೊಗೊಂಡ್ಬಿಟ್ಟಿದ್ರೆ ಸುಮಾರು ನಮ್ಮಲ್ಲಿ ಒಂದು 54 ಪೋಸ್ಟಿಂಗ್ ಖಾಲಿ ಇದ್ದಾವೆ. ಸೊ ಅದನ್ನು ಇವಾಗ ಶೀಘ್ರದಲ್ಲೇ ಅವರು ನಮ್ಮ ರಾಜ್ಯದಿಂದ ಕೌನ್ಸಿಲಿಂಗ್ ಮುಖಾಂತರ ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ. ಸೊ ಆ ಮುಖಾಂತರ ಯಾರಾದ್ರು ಬಂದರೆ ಪೋಸ್ಟಿಂಗ್ ತೊಗೊಂಡ್ಬಂದರೆ ಇದು ನಮ್ಮಲ್ಲಿ ಅನುಕೂಲ ಆಗುತ್ತೆ. ಇಲ್ಲಾದರೆ ಇದು ಮುಗಿದ ನಂತರ ಆಮೇಲೆ ಪೋಸ್ಟಿಂಗ್ಸ್ ಹಾಗೆ ಖಾಲಿ ಉಳಿದ್ರೆ ನಾವು DC ಥ್ರೂ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಕೊತ ತಗೋವಂಥ ವ್ಯವಸ್ಥೆನ ಸರ್ಕಾರ ಮಾಡಿದೆ. ಈ ಕೌನ್ಸಿಲಿಂಗ್ ಮುಗಿದ ನಂತರ ಅದನ್ನು ಮಾಡ್ತೀವಿ. ಆಮೇಲೆ ನಮ್ಮದು ಮೇನ್ ತೊಂದರೆ ಇರೋದು ನಮ್ಮ ಸ್ಪೆಷಲಿಸ್ಟ್ ಮುಂದೆ ಬರ್ತಾಯಿಲ್ಲ. ನಮ್ಮಲ್ಲಿ ಸುಮಾರು 65 ಸ್ಪೆಷಲಿಸ್ಟ್ ಪೋಸ್ಟ್ ಖಾಲಿ ಇದೆ. ಸೊ ಅದರಲ್ಲಿ ಸುಮಾರು ನಮಗೆ ಮೇನ್ ಪ್ರಾಬ್ಲಮ್ ಇದ್ದಿದ್ದು ಒಂದು ಅನೆಸ್ಥೇಷಿಯಾ, ಗೈನಕಾಲಜಿ, ಪೀಡಿಯಾಟ್ರಿಷಿಯನ್ ಸುಮಾರು 13 ಪೋಸ್ಟ್ ಖಾಲಿ ಇದ್ದಾವೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ENT ಪೋಸ್ಟ್ ತುಂಬ ಖಾಲಿ ಇದೆ ನಮ್ಮಲ್ಲಿ. ಸುಮಾರು ನಮಗೆ ಏನು ಹೇಳ್ಬೇಕಾದ್ರೆ 8 ಪೋಸ್ಟ್ ಖಾಲಿ ಇದಾವೆ ನಮ್ಮಲ್ಲಿ. ಆಮೇಲೆ 5 ಜನ ಫಿಸಿಷಿಯನ್ ಪೋಸ್ಟ್ ಖಾಲಿ ಇದ್ದಾವೆ ನಮಗೆ. ಆಮೇಲೆ ಸುಮಾರು ಒಬ್ಬರು ಆರ್ಥೋಪೆಡಿಷಿಯನ್ ಪೋಸ್ಟ್ ಖಾಲಿ ಇದೆ. ಆಮೇಲೆ ಕಣ್ಣಿನ ಡಾಕ್ಟರ್ ಎಲ್ಲರೂ ಇದ್ದಾರೆ. ಒಂದು 2 ಡೆಂಟಲ್ ಪೋಸ್ಟ್ ಖಾಲಿ ಇದೆ ನಮ್ಮಲ್ಲಿ. ಸೊ ಇದನ್ನು KPSC ಮುಖಾಂತರ ಅಥವಾ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮುಖಾಂತರ ಸರ್ಕಾರದವರು ಮುಂದಿನ ಹಂತದಲ್ಲಿ ಮಾಡ್ತು ಅಂತ ಹೇಳಿದ್ದಾರೆ. ಸೊ ಆ ಟೈಮ್ ಅವರ KPSC ಮುಖಾಂತರ ಅಪಾಯಿಂಟ್ಮೆಂಟ್ ಆದರೆ ಸೊ ಅದನ್ನು ಸರ್ಕಾರ ಗಮನಕ್ಕೆ ನಾವು ತಂದಿದ್ದೀವಿ. ಇದನ್ನು ಸೊ ಸರ್ಕಾರದವರು ಇದ್ರ ಬಗ್ಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸುಮಾರು ಕಡೆ ಖಾಲಿ ಇದಾವೆ ಸರ್. ನಾನು ಬೇಕಾದ್ರೆ ಲಿಸ್ಟ್ ಕೊಡ್ತೀನಿ ನಿಮಗೆ, ಎಲ್ಲೆಲ್ಲಿ ಖಾಲಿ ಇದಾವೆ ನಿಮಗೆ. ರೋಗಿಗಳಿಗೆ ಚಿಕಿತ್ಸೆ ನೀಡೋದಕ್ಕೆ ಏನಾದರೂ ಸಮಸ್ಯೆ ಆಗ್ತದೆ? ರೋಗಿಗಳಿಗೆ ಆ್ಯಸ್ ಸಚ್ ಏನಿದೆ ನಮ್ಮಲ್ಲಿ ಪ್ರತಿಯೊಂದು ತಾಲೂಕು ಆಸ್ಪತ್ರೆಯಲ್ಲಿ ಸುಮಾರು ಏನಂತಾರಲ್ಲ 7-8 ತಜ್ಞ ವೈದ್ಯರು ಇದ್ದೇ ಇರ್ತಾರೆ. ಸೊ ಒಂದೊಂದು ತಜ್ಞ ವೈದ್ಯರು ಕೊರತೆ ಇದ್ದರೂ ಅದನ್ನು ಜನರಲ್ಲಾಗಿ ಚೆಕಪ್ ಮಾಡುವಂಥ ಇನ್ನೊಬ್ಬರು ಜನರಲ್ ಡ್ಯೂಟಿ ಡಾಕ್ಟರ್ಸ್ ಮಾಡ್ತಾರೆ. ಸ್ಪೆಷಲಿಸ್ಟ್ ಕೇಸ್ ಬೇಕಾದ್ರೆ ಮತ್ತು ನಿಯರ್ ಬೈ ಎಲ್ಲೆಲ್ಲ ಅವೈಲಬಿಲಿಟಿ ಇದೆ ಅಲ್ಲಿ ರೆಫರ್ ಮಾಡುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನಾವು. ಬೆಳಗಾವಿ ಹಾಗೂ ಚಿಕ್ಕೋಡಿ ವಿಭಾಗದ ಆರೋಗ್ಯ ಇಲಾಖೆಯ ಪ್ರಾಥಮಿಕ ತಾಲೂಕಾ ಆಸ್ಪತ್ರೆಯಲ್ಲಿ ವಿವಿಧ ತಜ್ಞರ ಹುದ್ದೆಗಳು ಖಾಲಿ ಇವೆ. ಇದರಿಂದ ಬಡ ರೋಗಿಗಳು ಜಿಲ್ಲಾಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆಯುವಂತಾಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸರ್ಕಾರ ತಾಲೂಕು ಆಸ್ಪತ್ರೆಗಳನ್ನು ಹೈಟೆಕ್ ಸ್ಪರ್ಶ ನೀಡಿದ್ರೂ ತಜ್ಞ ವೈದ್ಯರನ್ನ ನೇಮಕ ಮಾಡದೇ ಇರೋದು ವಿಪರ್ಯಾಸವೇ ಸರಿ. ಸರ್ಕಾರ ತತ್ಕ್ಷಣ ಎಚ್ಚೆತ್ತುಕೊಂಡು ಬೆಳಗಾವಿ ಜಿಲ್ಲೆಯಲ್ಲಿ ಖಾಲಿ ಇರುವ ತಜ್ಞ ವೈದ್ಯರನ್ನ ನೇಮಕ ಮಾಡಿ ಸಾರ್ವಜನಿಕರ ಸೇವೆಗೆ ಅನುಕೂಲ ಮಾಡಿಕೊಡಬೇಕೆಂಬ ಒತ್ತಾಯ ಜಿಲ್ಲೆಯ ಜನರದ್ದಾಗಿದೆ. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸಿಬ್ಬಂದಿಗಳ ಕೊರತೆಯಿಂದ ರೋಗಿಗಳು ಚೀಟಿ ಮಾಡಿಸಲು 2-3 ಗಂಟೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ.
ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸಿಬ್ಬಂದಿಗಳ ಕೊರತೆಯಿಂದ ರೋಗಿಗಳು ಚೀಟಿ ಮಾಡಿಸಲು 2-3 ಗಂಟೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲೆಯ ಆವರಣದಲ್ಲಿರುವ ಚೀಟಿ ಕೇಂದ್ರದಲ್ಲಿ ಜನಜಂಗುಳಿ ತುಂಬಿ ತುಳುಕ್ತಾ ಇದೆ. ಡೆಂಗ್ಯೂ, ಚಿಕನ್ ಗುನ್ಯಾ ಹಾಗೂ ಮಲೇರಿಯಾ ಮಾರಣಾಂತಿಕ ರೋಗ ನಿಯಂತ್ರಣದ ಹಿಂದೆ ಬಿದ್ದಿರುವ ವೈದ್ಯರು ಬೇರೆ ಕಾಯಿಲೆ ಇದ್ದವರಿಗೆ ಮರ್ತೆ ಬಿಟ್ಟಿದ್ದಾರೆ ಎನ್ನುವ ಆರೋಪ ರೋಗಿಗಳು ಮಾಡ್ತಾ ಇದ್ದಾರೆ. ನನ್ನ ಮಗನಿಗೆ ನಾಯಿ ಕಚ್ಚಿದೆ ಮೊನ್ನೆ 2 ದಿವಸ ಆಯಿತು. ಇವತ್ತು ನಾನು ಇಂಜೆಕ್ಷನ್ ಮಾಡಲಿಕ್ಕೆ ಇಲ್ಲಿ ಬಂದಿದ್ದು. ಫುಲ್ ರಶ್ ಇದೆ ಮತ್ತು ಮುಂಜಾನೆ 10 ಗಂಟೆಗೆ ನಾನು ಇಲ್ಲಿಗೆ ಬಂದಿದ್ದೀನಿ. ಇನ್ನೂ ಮಠ ಅಂದರೆ ನಮ್ಮದು ಇದಾಗಿಲ್ಲ, ನಂಬರ್ ಬಂದಿಲ್ಲ. ಮತ್ತು ಇಲ್ಲೇ ನಿಲ್ಲಲಿಕ್ಕೆ ನೀರು ಭಾಳ ಕೆಟ್ಟು ಬಂದಿದೆ, ನಿಲ್ಲಲಿಕ್ಕೆ ಇದು ಜಾಗನೇ ಇಲ್ಲ ಇಲ್ಲಿಗೆ. ಮತ್ತು ನಮ್ಮ ರಶ್ ಭಾಳ ಇದೆ, ರಶ್ನೂ ಜಾಸ್ತಿ ಇದೆ. ಅದರ ಸಂಬಂಧ ಏನು ನಮ್ಮ ಇದು DC ಅವರಿಗೆ ನಾವು ಅಪೀಲ್ ಮಾಡ್ತೀವಿ, ಇಲ್ಲಿಂದ ಏನಿದೆ ಅವರಿಗೆ ಸ್ವಲ್ಪ ನಮಗೆ ಕೆಲಸ ಅನುಕೂಲ ಮಾಡಿಕೊಡಿ. ಮತ್ತು ನಾವು ಮುಂಜಾನೆ 9 ಗಂಟೆಗೆ ಡ್ಯೂಟಿ ಹೋಗಬೇಕು. ಇವತ್ತು ಪೂರ್ತಿ ದಿವಸ ಇಲ್ಲಿಗೆ ಹೋದರೆ ಮತ್ತು ನಮ್ಮದು ಏನು ಯಾರು ನೋಡೋರು, ಇಲ್ಲಿಗೆ ಸ್ವಲ್ಪ ಸಹಾಯ ನಮಗೆ ಅನುಕೂಲ ಮಾಡಿಕೊಡಿ. ಬೀದಿ ನಾಯಿ ಕಚ್ಚಿದೆ. ಅವರು ನಾಯಿ ಕಾರ್ಪೊರೇಷನ್ನಲ್ಲಿ ಹೇಳಿದ್ರು ಅಷ್ಟೇ, ನಾವು 3-4 ಸತಿ ಹೇಳಿದ್ದೇವೆ ಈ ಥರ ಇಲ್ಲಿಗೆ ನಾಯಿ ಕಚ್ಚಿದೆ ಮತ್ತು ಬಂದು ಎಲ್ಲ ಏನರ ತಗೊಂಡು ಹೋಗಿ ಇಲ್ಲಿಂದ ನಾಯಿಗೆ ಅಂದರೆ ಅವರು ಇನ್ನೂ ಮಾಡಲಿಲ್ಲ, ಆ್ಯಕ್ಷನ್ನೇ ತೊಗೊಂಡಿಲ್ಲ ಅವರು. ನಿಮ್ಮ ಹೆಸರು? ನನ್ನ ಹೆಸರು ಆಸನ್. ಇನ್ನು ಚೀಟಿ ಮಾಡುವ ಕೇಂದ್ರದಲ್ಲಿ ಸ್ವಚ್ಛತೆ ಅನ್ನೋದೇ ಮಾಯವಾಗಿದೆ. ಮಳೆಯಿಂದ ಬಂದ ನೀರು ನಿಂತ ಸ್ಥಳದಲ್ಲಿಯೇ ಸಾರ್ವಜನಿಕರು ಚೀಟಿ ಮಾಡಿಸುವಂತಾಗಿದೆ. ಕುಳಿತುಕೊಳ್ಳಲು ಸರಿಯಾದ ಆಸನ ಇಲ್ಲದೆ ಚೀಟಿ ಮಾಡುವ ಸಿಬ್ಬಂದಿಗಳು ಬರುವವರೆಗೂ ನಿಂತುಕೊಳ್ಳುವುದು ರೋಗಿಯ ಸಂಬಂಧಿಕರದ್ದಾಗಿದೆ. ಸಂಕಲ್ಪ ಶಿಂದೆ, KMM ಕನ್ನಡ, ಬೆಳಗಾವಿ. ವಡಗಾವಿ ಸರ್ಕಾರಿ ಚಾವಡಿಯಲ್ಲಿರುವ ಗ್ರಾಮ ಲೆಕ್ಕ ಕಚೇರಿಯಿಂದ ತಲಾಟಿ ದಿನೇಶ್ ಸಾಹೇಬ್ ಕಚೇರಿಗೆ ಬೀಗ ಹಾಕಿ ಬುಧವಾರ ಮಧ್ಯಾಹ್ನ ನಾಪತ್ತೆಯಾಗಿದ್ರು. ಬುಧವಾರ ಮಧ್ಯಾಹ್ನ ವಡಗಾವಿಯ ಸರ್ಕಾರಿ ಚಾವಡಿಯಲ್ಲಿರುವ ಗ್ರಾಮ ಲೆಕ್ಕ ಕಚೇರಿಯಿಂದ ತಲಾಟೆ ದಿನೇಶ್ ಸಾಹೇಬ್ ಕಚೇರಿಗೆ ಬೀಗ ಹಾಕಿ ನಾಪತ್ತೆಯಾಗಿದ್ದರು. ವಡಗಾವಿಯ ಗಲ್ಲಿಯಲ್ಲಿರುವ ಸರ್ಕಾರಿ ಚಾವಡಿ ಗ್ರಾಮ ಲೆಕ್ಕ ಕಚೇರಿ ಹಲವು ವರ್ಷಗಳಿಂದ ಇಲ್ಲಿಯೇ ಇದೆ. ಈ ಸರ್ಕಾರಿ ಕಚೇರಿಯ ಮುಂಭಾಗದಲ್ಲಿ ಕೆಸರು ಮಣ್ಣಿನ ಕೆರೆಯು ತುಂಬಿದ್ದು, ಇದೀಗ ಆಧಾರ ಉತ್ತಾರ ಲಿಂಕ್ ಕಾಮಗಾರಿಯಿಂದ ರೈತರ ಪರದಾಟವಾಗಿದ್ದು, ಒಂದೇ ಕ್ಷಣದಲ್ಲಿ ಸರ್ಕಾರಿ ಚಾವಡಿ ಕಚೇರಿ ಬಂದ್ ಆಗಿದೆ ಎಂದು ರೈತ ಮಹಿಳೆಯರು ವ್ಯಕ್ತಪಡಿಸುತ್ತಾರೆ. ಅವರ ಕೋಪಕ್ಕೆ ಈ ತಲಾಟೆ ಅಥವಾ ಸಂಬಂಧಿತ ಅಧಿಕಾರಿಗಳನ್ನು ಹೊಣೆ ಮಾಡಬೇಕು. ಏಕೆಂದರೆ ಈ ರೈತ ಮಹಿಳೆಯರು ಬುಧವಾರ ಇಡೀ ದಿನ ಈ ಕಚೇರಿಯಲ್ಲಿ ಸುತ್ತಾಡುವಂತೆ ಬೇಕಾಯಿತು. ಮಹಾದೇವ್ ಪವಾರ್, KMM ಕನ್ನಡ, ಬೆಳಗಾವಿ. ರಾಜ್ಯ ಸರ್ಕಾರದ ಶಕ್ತಿ ಯೋಜನೆ 1 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬೆಳಗಾವಿ ವಿಭಾಗದ ಹಿರಿಯ ಅಧಿಕಾರಿ ರಾಜೇಶ್ ಹುದ್ದಾರ್ KMM ಕನ್ನಡ ಸುದ್ದಿವಾಹಿನಿಯ ಜೊತೆ ಸಂವಾದ ನಡೆಸಿದರು. ಕರ್ನಾಟಕ ಸರ್ಕಾರದ ಪ್ರಧಾನ ಶಕ್ತಿ ಯೋಜನೆ 1 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬೆಳಗಾವಿಯ ವಿಭಾಗದ ಹಿರಿಯ ಅಧಿಕಾರಿ ರಾಜೇಶ್ ಹುದ್ದಾರ್ KMM ಕನ್ನಡ ಅವರೊಂದಿಗೆ ಸಂವಾದ ನಡೆಸಿದರು. ನಮ್ಮ ಗಮನಕ್ಕೆ ಬಂದಿರೋದು ಬಸ್ಗಳು ಸೋರಿಕೆ ಮಳೆಗಾಲದಲ್ಲಿ ಸೋರಿಕೆ ಆಗ್ತಾ ಇದೆ ಅನ್ನುವಂಥ ಒಂದು ವಿಷಯವನ್ನು ನಾವು ಏನು ಸಾಮಾಜಿಕ ಜಾಲತಾಣದಲ್ಲಿ ನಾವು ಅದನ್ನು ನೋಡಿದ್ದೀವಿ. ಅದ್ರ ಬಗ್ಗೆ ಚರ್ಚೆನೂ ತುಂಬ ಆಯ್ತು. ಇದ್ರ ಬಗ್ಗೆ ಏನಾದರೂ ತಾವು ಇಂಥದ್ದೊಂದು ಈ ಸಾರಿಗೆ ಸಂಸ್ಥೆಯಲ್ಲಿ ಏನಾದರೂ ಈ ವಿಚಾರಣೆಗಳು ಬರ್ತಾ ಇದಾವ ಅಥವಾ ಏನಾದರೂ ತಮ್ಮ ಗಮನಕ್ಕೆ ಬರ್ತಾ ಇದಾವ ಅಥವಾ ಸುಧಾರಣೆ ಮಟ್ಟದಲ್ಲಿ ಇದರಲ್ಲಿ ಒಂದು ಡೀಟೇಲ್ಸ್ ಬೇಕಂದ್ರೆ ನಿಮಗೆ ಎಕ್ಸಾಕ್ಟ್ ಡೀಟೇಲ್ಸು ಕೊಡ್ತೀವಿ. ಏನಂದರೆ ಈಗ ನಮಗೆ ಈಗ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಿಗೆ ಒಂದು 3 ತಿಂಗಳಿಂದ ಬಂದರು, ಪ್ರಿಯಾಂಕಾ ಅಂತ ಹೇಳ್ಬಿಟ್ಟು. ಅವ್ರು ಬಂದ ಕೂಡಲೇ ನಾವು ಫಸ್ಟ್ ಅವರು ತೊಗೊಂಡಿರೋದು ಒಂದು ವಿಡಿಯೋ ಬಂದ ಕೂಡಲೇ ಯಾವುದೋ ಅಚಾನಕ್ಕಾಗಿ ಬಂದಿದ್ದು ವಿಡಿಯೋನ ಅದನ್ನೇ ನಾವು ಕಾಗ್ನಿಸೆನ್ಸ್ ಆಗಿ ತಗೊಂಡು ಎಲ್ಲ ನಮ್ಮ ವಿಭಾಗ ಮಟ್ಟದ ಅಧಿಕಾರಿಗಳನ್ನ ಅಲ್ಲಿ ಕರೆದು ಯಾವುದೇ ಕಾರಣಕ್ಕೂ ಸೋರೋದು, ಕಿಟಕಿಯಿಂದ ನೀರು ಇಡೋದು ಇಂಥವುಗಳನ್ನು ಬಂದ್ ಮಾಡೋಕ್ಕೆ ನಾವು ಕಳೆದ 1.5 ತಿಂಗಳಿಂದಂತೂ ನಾವು ಭಾಳಷ್ಟು ವಾರ್ ಫುಟಿಂಗಲ್ಲಿ ಆ ಕೆಲಸ ಮಾಡ್ತಾಯಿದ್ವಿ. ಏನಂದರೆ ಮೇಲೆ ಯಾವುದು ಹಳೆ ಗಾಡಿಗಳು ಸೋರ್ತಾ ಇದೆ ಅನಿವಾರ್ಯ, ಒಮ್ಮೆ ಅದು 10 ವರ್ಷ 12 ವರ್ಷ ಅಥವಾ 8 ವರ್ಷ ಆಗಿದ್ದ ಗಾಡಿಗಳು ಎಲ್ಲೋ ಒಂದು ಕಡೆ ಲೀಕ್ ಆಗಿರುತ್ತೆ. ಅದಕ್ಕೆ ಟರ್ಪಾಲ್ಟ್ ಅಂತ ಹೇಳ್ಬಿಟ್ಟು ಒಂದು ಮಟೀರಿಯಲ್ ಇರ್ತದೆ. ಈಗ ನಾವು ಮನೆಗಳಿಗೆ ಹೆಂಗೆ ನಾವು 10-12 ವರ್ಷ ಆದಮೇಲೆ ಸ್ವಲ್ಪ ನೀರು ಇಳಿತದೆ ಅಂತ ಇದಕ್ಕೆ ನಾವು ಅದು ಎಷ್ಟು ಕ್ವಾಂಟಿಟಿ ಕೇಳಿದರೂ ಕೂಡ ನಮಗೆ ಸಪ್ಲೈ ಆಗ್ತಾಯಿದೆ. ಕೆಲವೊಂದು ಹಂತದಲ್ಲಿ ಅದು ಸಪ್ಲೈ ಆಗೋದು ಕಡಿಮೆ ಆಗಿ ಅಂಥ ಘಟನೆಗಳಾಗಿತ್ತು. ಈಗ 1.5 ತಿಂಗಳ ನಾವು ಅದನ್ನು ವಾರ್ ಫುಟಿಂಗಲ್ಲಿ ತೊಗೊಂಡು ಯಾವುದೇ ಸಣ್ಣ ಘಟನೆ ಬಂದರೂ ಕೂಡ ಪೇಪರಲ್ಲಿ ಬರಲಿಲ್ಲ ಅಂದರೂ ಕೂಡ ನಾವು ಕೂಡ ಈಗ ಪ್ರಯಾಣಿಕರನ್ನ ಮಾತಾಡಿಸ್ತಾ ಇದ್ದೀವಿ. ಈಗ ನೈಟ್ ಸರ್ವಿಸ್ ಬಸ್ನಲ್ಲಿ ಇಳಿತಾವನ್ನ ಯಾವ್ದಾರ ಸೀಟ್ ಹಸಿ ಇತ್ತಾ ಇಂಥವು ನಾವೇ ಪ್ರೋಆ್ಯಕ್ಟಿವ್ ಆಗಿ ಮಾತಾಡಿಕೊಂಡು
ಅವುಗಳನ್ನು ಯಾವುದು ನಮಗೆ ಜಾಲತಾಣದಲ್ಲಿ ಬಂದಿದ್ದನ್ನು ಬಿಟ್ಟು ಕೂಡ ನಾವು ಕೂಡ ನೇರವಾಗಿ ಡಿಪೋ ಮ್ಯಾನೇಜರ್ ಸೆನ್ಸಸ್ ಮಾಡ್ತಾಯಿದ್ದೀವಿ. ಅಲ್ಲಿ ಒಳಗೆ ಬಂದ ಕೂಡಲೇ ಗಾಡಿ ಯಾವ್ದಾರ ಹಂಗೆ ಬಂತ ಡ್ರೈವರ್ ಕಂಡಕ್ಟರ್ನ ಕೇಳ್ತೀವಿ, ಕೇಳಿಬಿಟ್ಟು ಅವನ್ನ ಅಟೆಂಡ್ ಮಾಡಿಸ್ತಾಯಿದ್ವಿ. ಸರ್, ಇವಾಗ ಶಕ್ತಿ ಯೋಜನೆ 1 ವರ್ಷದ ಅವಧಿ ಪೂರೈಸ್ತಾ ಇದೆ. 1 ವರ್ಷ ಸರ್ಕಾರ ಏನು ಜನರಲ್ ಆಗಿ ಎಲ್ಲರೂ 1 ಮಂತ್ನಲ್ಲಿ ಸಾರ್ವಜನಿಕರು ಮಾಡ್ತಾರೆ. ಈಗ ಚುನಾವಣೆ ಬಂದಿದೆ, ಚುನಾವಣೆ ನಂತರ ಶಕ್ತಿ ಯೋಜನೆ ನಿಲ್ಲಬಹುದು ಅಥವಾ ಇದರಲ್ಲಿ ಏನಾದರೂ ಬದಲಾವಣೆಗಳು ಬರ್ಬೋದು ಅನ್ನುವಂಥ ಒಂದು ಜನರ ಸಾಮಾನ್ಯರ ಮನಸ್ಸಿನಲ್ಲಿದೆ. ಸರ್ಕಾರದ ಗಮನದಲ್ಲಿ ಅದನ್ನು ಐತಿಲ್ಲ. ಬಟ್ ಆದರೆ ತಾವು ಏನಾದರೂ ಇದ್ರ ಬಗ್ಗೆ ಸರ್ಕಾರದ ಗಮನ ಸೆಳೆಯುವಂಥ ಒಂದು ವಿಷಯ ಏನಾದರೂ ಇದರಲ್ಲಿ ಗೈಡ್ಲೈನ್ಸ್ಗಳಲ್ಲಿ ಚೇಂಜ್ ಮಾಡೋ ಬದಲಾವಣೆ ಆಗ್ಬೋದು, ಅಥವಾ ಏನಾದರೂ ಗುರ್ತಿನ ಚೀಟಿಗಳ ಬಗ್ಗೆ ಈಗೇನು ಶಕ್ತಿ ಯೋಜನೆ ಇಂಥವ್ರಿಗೇನೆ ಲಾಭಾಂಶಗಳಾಗಿರ್ಬೋದು, ಫಲಾನುಭವಿಗಳಾಗ್ಬೋದು ಅಂತಂತ. ಇದರಲ್ಲಿ ನಾವು ಹೆಚ್ಚು ಏನು ಹೇಳೋದಿರೋದಿಲ್ಲ. ಯಾಕಂದರೆ ಸರ್ಕಾರ ಮಾಡೋಕ್ಕಿಂತ ಪೂರ್ವದಲ್ಲೇ ಎಲ್ಲ ಪರ ಏನು ಮಾಡಬೇಕು, ಹೆಂಗೆ ಸಿಸ್ಟಮ್ ಇರಬೇಕು ಅನ್ನೋದನ್ನು ಅದನ್ನೆಲ್ಲ ವಿಚಾರ ಮಾಡಿ ಅವರು ಮಾಡಿದ್ದಾರೆ. ಮತ್ತು ಪ್ರಾರಂಭ ಹಂತದಲ್ಲಿ ನಮಗೆ ಏನು ತೊಂದರೆಗಳು ಬಂದು ಅವನ್ನ ನಾವು ಸರ್ಕಾರ ಗಮನಕ್ಕೆ ತಂದಿದ್ದೀವಿ. ಆ ಹಂತದಲ್ಲಿ ಕೂಡ ಅದು ಸೆಟ್ರೇಟ್ ಆಗಿದೆ. ಅದು ಈಗ ಈ ಹಂತದಲ್ಲಿ ಬೇರೆ ಏನು ತೊಂದರೆ ಅದನ್ನು ಅನುಷ್ಠಾನ ಮಟ್ಟದಲ್ಲಾಗಲಿ ನಮಗೆ ಬೇರೆ ಯಾವುದೇ ತೊಂದರೆಗಳಿಲ್ಲ ಅಂತ ನನ್ನ ಒಂದು ಅನಿಸಿಕೆ. ಸರ್, ಇವಾಗ ಇದು ಒಂದು ತಮ್ಮ ಇಲಾಖೆ ಒಂದು ಪೂರ್ಣವಾಗಿ 1 ವರ್ಷವನ್ನು ಪೂರೈಸಿದೆ. ಇದ್ರ ಜೊತೆಗೆ ನೀವು ಹೊಸ ವೆಹಿಕಲ್ಗಳ ಬಗ್ಗೆನೂ ಮಾತಾಡಿ. ಇಲೆಕ್ಟ್ರಿಕಲ್ ವೆಹಿಕಲ್ಗಳ ಕುರಿತಾಗಿ ಏನಾದರೂ ಪ್ರಸ್ತಾವನೆ ಇದೆ ಅಥವಾ ನಗರದಲ್ಲಿ ಇಂಥ ಬಸ್ಗಳು ಓಡಾಡುವಂಥ ಚಾನ್ಸಸ್ ಅದಾವೆ? ಈ ಇಲೆಕ್ಟ್ರಿಕಲ್ದು ಏನಾಗಿತ್ತು, ಒಂದು 6 to 8 months ಬ್ಯಾಕ್ ನಾವು ಹುಬ್ಳಿನಲ್ಲಿರೋದ್ರಿಂದ ನನಗೆ ಸ್ವಲ್ಪ ಮಾಹಿತಿ ಇತ್ತು. ಒಂದು ಲಾಸ್ಟ್ ಇಯರ್ ಎಲ್ಲ ನಡೀತಾ ಇತ್ತು, ಟೆಂಡರ್ ಮಾಡಬೇಕು ಇದು ಮಾಡಬೇಕು ಅಂತ. ಬಟ್ ಅದು ಇನ್ನೂವರೆಗೂ ಟೆಂಡರು ಅಥವಾ ಇದಾಗಿಲ್ಲ. ಬಸ್ಗಳು ಈಗ ಬರ್ತದೆ ಹಿಂಗೆ ಅಂತೇಳ್ಬಿಟ್ಟು ಇದಿಲ್ಲ, ಎಕ್ಸಾಕ್ಟಾಗಿ ಬರ್ತದೆ ಅಂತೇಳ್ಬಿಟ್ಟು. ಅದು ಕೇಂದ್ರ ಕಚೇರಿ ಮಟ್ಟದಲ್ಲಿ, ನಮ್ಮ ಹುಬ್ಳಿ ಮಟ್ಟದಲ್ಲಿ ನಿರ್ಧಾರ ಆಗಬೇಕು. ಈಗ ಸದ್ಯ ಅಂತೂ ಯಾವುದು ಟೆಂಡರ್ ಆಗಿ ಬರ್ತದೆ ಅನ್ನೋದು ಇಲೆಕ್ಟ್ರಿಕಲ್ ಬಸ್ ಬಗ್ಗೆ ನಮಗೆ ಮಾಹಿತಿ ಇಲ್ಲ ನಮ್ಮ ವಿಭಾಗಕ್ಕೆ. ಸರ್, ನಮ್ಮ ಬೆಳಗಾವಿ ವಿಭಾಗದಲ್ಲಿ ಇಂಧನದ ಏನಾದರೂ ಕೊರತೆ? ಇಂಧನದ ಕೊರತೆ ಅಂತಿಲ್ಲ. ಅಂದರೆ ಯಾವ ಥರ ಹೇಳ್ತಾ ಇದ್ದೀನಿ? ಬಸ್ಗಳಿಗೆ ಇಂಧನದ ಕೊರತೆ ಅದಿಲ್ಲ. ಅದು ಯಾವುದೋ ಕಾರಣಕ್ಕೂ ಇರೋದಿಲ್ಲ. ಕೊರತೆ ಅನ್ನೋದಿಲ್ಲ. ಸಾಮಗ್ರಿ, ಇಂಧನ ಕೊರತೆ ಯಾವಾಗ ಒಮ್ಮೊಮ್ಮೆ ನಮಗೆ ಭಾಳಷ್ಟು ಏನಿತ್ತು, ಆರ್ಥಿಕ ಸಂಕಷ್ಟ ಇದ್ದಾಗ ಅಂಥವೆಲ್ಲ ಇತ್ತು. ಈಗ ಒಂದು ಕಳೆದ 2-3 ವರ್ಷದಿಂದಂತೂ, ಹೋದ ವರ್ಷದಿಂದಂತೂ ಅಂಥದ್ದಂತೂ ಯಾವುದೂ ನಾವು ಇದು ಇಲ್ಲ, ಕಲ್ಪನೆ ಮಾಡೋಕ್ಕೆ. ಇಂಧನ ಸಾಮಗ್ರಿ ನಾವು ಏನು ಕೇಳ್ತಾ ಇದ್ದೀವಿ ಅದು ಬರ್ತಾಯಿದೆ. KSRTC ಕರ್ನಾಟಕ ಸಾರಿಗೆ ಸಂಸ್ಥೆ ನಾವು ಪ್ರತಿ ಬಾರಿ ಏನು ಒಂದು ಸರ್ಕಾರ ಆಯವ್ಯಯವನ್ನು ಮಂಡಿಸಿದಾಗ KSRTC ಒಂದು ಲಾಭ ಇಲ್ಲದಿರುವಂಥ ಒಂದು ಸಂಸ್ಥೆ ಪ್ರತಿ ಬಾರಿಗೂ ಒಂದು ಇದನ್ನು ತೋರಿಸ್ತಾ ಇತ್ತು. ಈಗ ಶಕ್ತಿ ಯೋಜನೆದ ಎಲ್ಲ ಯೋಜನೆಗಳನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಇಷ್ಟು ಯಾವುದೇ ರೀತಿಯ ತೊಂದರೆಗಳು ಇಲ್ಲದೇ ಈ ಯೋಜನೆ ಹೋಗ್ತಾರೆ. ಸಂಸ್ಥೆ ಲಾಭದಲ್ಲದೆ ಅದು ಕೇಂದ್ರ ಕಚೇರಿ ಮಟ್ಟದಲ್ಲಿ ಇರ್ತದೆ. ಅದು ನಮ್ಮ ಏನಾಗುತ್ತೆ, ಶಾರ್ಟ್ ಫಾಲ್ ಇರ್ತದೆ. ಯಾಕೆ ಇರ್ತದೆ ಅಂದರೆ, ನಮ್ಗೆ ಆದಾಯ ಶಕ್ತಿ ಯೋಜನೆ ಬಂದ ಮೇಲೆ ಆದಾಯ ಹೆಚ್ಚಾಗಿದೆ ಅಂದರೂ ಕೂಡ, ಗೌರ್ಮೆಂಟ್ ನಮ್ಗೆ ಅನುದಾನ ಹೆಚ್ಚಾಗಿದೆ ಅಂದರೂ ಕೂಡ ಖರ್ಚು ಕೂಡ ಹಾಗೆ ಏರ್ತಾ ಇರ್ತದೆ. ಈಗ ಯಾವಾಗ 2 ವರ್ಷ 3 ವರ್ಷದಿಂದ 60 ರೂಪಾಯಿ ಇರೋ ಡೀಸೆಲು ಈಗ 85 ರೂಪಾಯಿ ಇದೆ. ಅಂದರೆ ಏನಾಗುತ್ತೆ, ಆದಾಯ ಅಷ್ಟೇ ಕಾಣ್ತದೆ, ಬಟ್ ಖರ್ಚು ಕೂಡ ಏನಾಗುತ್ತೆ, ನಮಗೆ ರೇಟ್ ಇನ್ಕ್ರೀಸ್ ಮಾಡೋಕ್ಕೆ ಆಟೋಮೆಟಿಕ್ ಏನೂ ಇಲ್ಲ. ಈಗ ಡೀಸೆಲ್ ಹೆಚ್ಚಾದ ಕೂಡಲೇ, ಸಾಮಗ್ರಿ ರೇಟ್ ಆದ ಕೂಡಲೇ ನಾವು ಹೆಚ್ಚು ಮಾಡಬೇಕಂತ ನಮ್ಮ ಇದರಲ್ಲಿಲ್ಲ. ನಾವು ಡೀಸೆಲ್ ರೇಟ್ ಹೆಚ್ಚಾದರೂ ಕೂಡ ಅದೇನಾಗ್ತದೆ, ಅದು ಹಿಂದಿಂದು ನಷ್ಟ ಉಳಿತಾ ಅದು ನಷ್ಟ ಅಂತ ಇದ್ದೇ ಇರ್ತದೆ. ಗ್ಯಾಪ್ ಫಿಲ್ ಮಾಡೋದು ಭಾಳ ಕಷ್ಟ. ಏನೋ ಒಂದು 20% ನಮಗೆ 25% ಹೆಚ್ಚಾಗಿರ್ಬೋದು ಆದಾಯ, 20ರಿಂದ 25. ಬಟ್ ಖರ್ಚೇನು. ಶಕ್ತಿ ಯೋಜನೆ 1 ವರ್ಷ ಪೂರೈಸಿದೆ. ಶಕ್ತಿ ಯೋಜನೆಯ ಸಾಧಕ ಬಾಧಕಗಳೇನು? ಈ ಪ್ರಶ್ನೆಯನ್ನು ಕೇಳಿದಾಗ ಅವರು ಅದರ ಬಗ್ಗೆ ವಿವರವಾದ ಆಲೋಚನೆಗಳನ್ನು ನೀಡಿದರು. ಕರ್ನಾಟಕ ಘನ ಸರ್ಕಾರವು ಮಹಿಳಾ ಸಬಲೀಕರಣ ಘಟಕವಾಗಿ ಶಕ್ತಿ ಯೋಜನೆ ಜಾರಿಗೊಳಿಸಿದೆ. ಸಾರಿಗೆ ಸಂಸ್ಥೆಯ ಸಹಯೋಗದಿಂದ ನಾವು ಶಕ್ತಿ ಯೋಜನೆಯ 1 ವರ್ಷವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇವೆ. ಈ ಯೋಜನೆಯ ಪ್ರಾರಂಭದಲ್ಲಿ ಸ್ವಲ್ಪ ತೊಂದರೆಗಳಿದ್ದರೂ ಸಂಸ್ಥೆಯ ಅಧಿಕಾರಿಗಳು ಹಾಗೂ ನೌಕರರು ಹಾಗೂ ಪ್ರಯಾಣಿಕರ ಸಹಕಾರದಿಂದ ಶಕ್ತಿ ಯೋಜನೆಯನ್ನು ಯಶಸ್ವಿಗೊಳಿಸಿದ್ದೇವೆ ಎಂದರು. ಶಕ್ತಿ ಯೋಜನೆಯು ಸಾರಿಗೆ ಸಂಸ್ಥೆಗೆ ಸವಾಲಾಗಿದೆ ಎಂದು ಕೇಳಿದಾಗ, ಶಕ್ತಿ ಯೋಜನೆಯು ಜೂನ್-ಜುಲೈ 2023ರಲ್ಲಿ ಕಾರ್ಯರೂಪಕ್ಕೆ ಬಂದಾಗ ಬೃಹತ್ ಸಂಖ್ಯೆಯ ವಾಹನಗಳು ನಿರ್ವಹಣೆ ಮತ್ತು ಮಾರ್ಗದ ಪ್ರಮುಖ ಸಮಸ್ಯೆಯಾಗಿದೆ.
ಅಲ್ಲದೆ ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಸುತ್ತಿದ್ದರು. ಪ್ರಯಾಣಿಕರಿಗೆ ಬಸ್ ಸೌಕರ್ಯ ಹಾಗೂ ಸುರಕ್ಷಿತ ಸೇವೆ ಒದಗಿಸುವ ಜವಾಬ್ದಾರಿ ನಮ್ಮ ಮೇಲಿದ್ದು, ಪ್ರಯಾಣಿಕರ ಸಹಕಾರವೂ ಸಿಕ್ಕಿದೆ. ಯೋಜನೆ ಯಶಸ್ವಿಯಾಗಲು ಸಹಾಯ ಮಾಡಿದೆ. ಇಂತಹ ಹಲವು ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ನೀಡಿದರು. ಮಹಾದೇವ್ ಪವಾರ್, KMM ಕನ್ನಡ, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में चार चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಹಿಂದೂ ಧರ್ಮಕ್ಕೆ ಅವಮಾನ ಮಾಡಿರುವ ರಾಹುಲ್ ಗಾಂಧಿ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಬೆಳಗಾವಿ ಜಿಲ್ಲಾ ಮಾನವ ಹಕ್ಕುಗಳ ಸಂಘಟನೆ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದರು. ಹಿಂದೂ ಧರ್ಮಕ್ಕೆ ಅವಮಾನ ಮಾಡಿರುವ ರಾಹುಲ್ ಗಾಂಧಿ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಬೆಳಗಾವಿ ಜಿಲ್ಲಾ ಮಾನವ ಹಕ್ಕುಗಳ ಸಂಘಟನೆ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದ್ದಾರೆ. ಬೆಳಗಾವಿ ಜಿಲ್ಲಾಧ್ಯಕ್ಷ ರಾಮ್ ಬನ್ವಾನಿ ಹಾಗೂ ಮಾನವ ಹಕ್ಕುಗಳ ಸಂಘದ ಬೆಳಗಾವಿ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಅಶ್ವಿನಿ ಲೆಂಗ್ಡೆ ಹೇಳಿಕೆ ನೀಡಿ, ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿರುವ ಹಾಗೂ ಹಿಂದೂ ಧರ್ಮ ಸಂಸ್ಕೃತಿಗೆ ಧಕ್ಕೆ ತಂದಿರುವ ರಾಹುಲ್ ಗಾಂಧಿ ವಿರುದ್ಧ ದೂರು ದಾಖಲಿಸಿದ್ದೇವೆ ಎಂದರು. राम बनवानी ऑल इंडिया ह्युमन राईट डिस्ट्रिक्ट प्रेसिडेंट. राहुल गांधीला सध्याला पिस्सं कुत्रं चावलं आहे आणि पिस्सं कुत्रं चावल्यामुळे हे पिशासारखं वागायला आहे. काय बोलायचं काय नाही त्याला कायच समजेना. वेळ लागला आहे त्याला. हिंदू धर्माबद्दल त्याला काही माहीत नाही आहे. कारण तो स्वतः पावभाजी झालं आहे, तो मिक्सर आहे हो, तो सगळ्या मिक्स होऊन आहे का नाही एक पावभाजी तयार झाली. ते सगळा मसाला मिक्स झाल्यावर एक पावभाजी कसं तयार झालं असं राहुल गांधी तयार झालेलं आहे. त्याला हिंदू धर्माबद्दल काय माहीत आहे, कॉन्स्टिट्यूशनमध्ये किती पानं आहेत हे सुद्धा माहीत नाही आहे त्याला. राहुल गांधीला आमच्या हिंदू धर्माबद्दल काही माहीत नसताना तो असं टीका करत आहे, जसं MP राहून असं करतं आहे की 99 सीट मिळाले. तो मोदीनंच म्हटलं नाही त्याला 543पैकी 99 मिळाला आहे. तो असं करायला आहे जसं भारत कसं वर्ल्ड कप जिंकून आलं आहे की असं त्याला स्वतःला वाटायला आहे की मी काय तर लई मोठा पराक्रम केलो आहे.
आणि कर्नाटक गव्हर्नमेंट बी आता सध्याला पडणार आहे. थोड्या दिवसात तुम्ही बघा, ऑलमोस्ट पडायलाच आले. ते काय तर त्यांच्या हातनं चालू आहे, ते पडणार आहे. खरं हे मिक्सरला आमच्या हिंदुत्वाबद्दल कायच माहीत नाही. ह्या मिक्सर आमचा राहुल गांधी, त्याला सांगायचं म्हणजे रामायणबद्दल कधी त्याला वाचून माहीत नाही आहे, महाभारतमध्ये त्याच्याबद्दल त्याला काही ज्ञान नाही आहे. आणि पाहिजे ते हिंदुत्वाबद्दल तो बोलत आहे, हिंदू असे आहेत, हिंदू तसं आहे म्हणून. त्याच्याबद्दल काय आणि बोलायचं आहे हे आमचे मॅडम बोलतात बघा. त्याच्याबद्दल आम्ही राहुल गांधीवर विरुद्ध केस करायला आलो आहे. कारण ते हिंदू धर्माबद्दल आमच्या लई काय बोलला आहे तो, त्याच्याबद्दल केस करायला आलो आहे सर. डिस्ट्रिक्ट प्रेसिडेंट आहे. आज आम्ही इथे कमिशनर ऑफिसमध्ये राहुल गांधींनी जे काही हिंदू धर्म किंवा ह्याच्याबद्दल बोलला आहे, शंकर भगवानबद्दल बोलला आहे, त्याला काय माहिती आहे? तो इटलीतला किटली आहे आणि त्याला ह्याच्याबद्दल काही माहिती नाही आहे. मला एकच कळत नाही, काल उद्धव ठाकरे पण म्हणालेत की राहुल गांधी असा काय बोलला आहे, तर तुम्ही सगळ्यांनी त्याचा एवढा बाओ केला आहे. आणि मला एक कळत नाही, काँग्रेस पक्षामध्ये हिंदू लोक नाही आहेत का? तुम्ही तुमचा स्वाभिमान कशाला घाण टाकताय? तो तुमचा नेता असला म्हणून काय झालं? जो हिंदू धर्मावर बोलतो आहे त्याच्यावर तुम्ही त्याला ऑब्जेक्शन घ्यायला पाहिजे. आणि पाहिजे तसं काही बोलतो आहे, अक्कल नाही आहे. आणि म्हणे काँग्रेसचा प्रेसिडेंट होतो आहे, हे होते, त्याला काही अर्थ नाही आहे. आणि माझ्या मते फक्त सोशल वर्कर किंवा काही पक्षाच्या लोकांनी ह्याच्या अगेन्स्ट न करता सगळे हिंदू धर्मीय आहेत, पब्लिकनी बाहेर यावं आणि त्याच्यावर ऑब्जेक्शन घ्यावी. त्याला कुठल्याही धर्माबद्दल बोलायचा अधिकार नाही आहे, पाहिजे तसं बोलतो आहे. शंकर भगवान हे आमचे देव आहे, त्याच्याबद्दल काय माहिती आहे? आणि आता सगळीकडे जेव्हा बावाला झाला आहे तर तो काल ह्याच्यामध्ये अधिवेशनमध्ये सारवा करायचा प्रयत्न करतो आहे. त्याला संविधान काय आहे ते तरी माहिती आहे का? त्याच्याबद्दल काय माहिती आहे मला माहिती नाही. त्यामुळे मी इथे कमिशनर ऑफिसमध्ये त्याच्या अगेन्स्ट एक FIR रजिस्टर करायला आली आहे. माझं नाव अश्विनी लेंगडे, ऑल ಇಂಡಿಯಾ ವುಮನ್ ರೈಟ್ಸ್ ಮಹಿಳಾ ಪ್ರೆಸಿಡೆಂಟ್ ಡಿಸ್ಟ್ರಿಕ್ಟ್. ರಾಹುಲ್ ಗಾಂಧಿಯವರ ಹೇಳಿಕೆಯು ಹಿಂದೂಗಳಾಗಿ ನಮ್ಮ ಭಾವನೆಗಳಿಗೆ ಧಕ್ಕೆ ತಂದಿದೆ ಮತ್ತು ನಮ್ಮ ಹಿಂದೂ ಧರ್ಮವನ್ನು ಅವಮಾನಿಸಿದೆ ಎಂದರು. ಮಹಾದೇವ್ ಪವಾರ್, KMM ಕನ್ನಡ, ಬೆಳಗಾವಿ. ವಿಜಯಪುರ ಜಿಲ್ಲೆಯ ಕೊಲ್ಹಾರ ತಾಲೂಕಿನ ಕೃಷ್ಣಾ ನದಿಯಲ್ಲಿ ತೆಪ್ಪ ಮುಗುಚಿ ಸಾವಿಗೀಡಾಗಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಿಬ್ಬರ ಶವ ಪತ್ತೆಯಾಗಿದ್ದು ಮರಣೋತ್ತರ ಪರೀಕ್ಷೆಗೆ ಕಳಿಸಲಾಗಿದೆ. ಕೃಷ್ಣಾ ನದಿಯಲ್ಲಿ ತೆಪ್ಪ ಮುಗುಚಿ ಸಾವಿಗೀಡಾಗಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಿಬ್ಬರ ಶವ ಪತ್ತೆಯಾಗಿದೆ. ಜುಲೈ 2 ಮಂಗಳವಾರ ಸಾಯಂಕಾಲ 4:30 ಸುಮಾರಿಗೆ ವಿಜಯಪುರ ಜಿಲ್ಲೆಯ ಕೊಲ್ಹಾರ ತಾಲೂಕಿನ ಕೃಷ್ಣಾ ನದಿಯಲ್ಲಿ ತೆಪ್ಪ ಮುಗುಚಿ 7 ಜನರು ನೀರು ಪಾಲಾಗಿದ್ರು. ಆ ಪೈಕಿ 3 ರಕ್ಷಿಸಲಾಗಿದ್ದು 3 ಶವವಾಗಿ ಪತ್ತೆಯಾಗಿದ್ರು. ಇದೀಗ ಗುರುವಾರ ಬೆಳಗ್ಗೆ ಮತ್ತಿಬ್ಬರ ಶವ ಹೊರತೆಗೆಯಲಾಗಿದೆ. ಪುಂಡಲೀಕ್ ಎಂಕಂಚಿ, ತಯ್ಯಬ್ ಚೌಧರಿ, ದಶರಥ್ ಗೌಡರ್ ಶವಗಳನ್ನು ಈಗಾಗಲೇ ಹೊರತೆಗೆಯಲಾಗಿತ್ತು. ಇದೀಗ ಉಳಿದ ಇಬ್ಬರಾದ ರಫೀಕ್ ಬಾಂಬೆ ಹಾಗೂ ಮೆಹಬೂಬ್ ವಾಲಿಕಾರ್ ಶವ ಕೂಡ ಹೊರತೆಗೆಯಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದಲೇ ಕಾರ್ಯಾಚರಣೆ ಮುಂದಾಗಿರುವ ಅಗ್ನಿಶಾಮಕ ದಳದ ಸಿಬ್ಬಂದಿ 30 ಜನ ಸಿಬ್ಬಂದಿಗಳು ಹಾಗೂ 5 ಬೋಟ್ಗಳ ಸಹಾಯದಿಂದ ಶವ ಹೊರತೆಗೆಯಲಾಗಿದ್ದು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದೆ. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ಬೆಳಗಾವಿ ಹಳೆ ಬಿಬಿ ರಸ್ತೆಯ ಚರಂಡಿ ಸೇತುವೆ ಶಿಥಿಲಗೊಂಡಿದೆ. ಈ ಸೇತುವೆಯಿಂದ ದುರ್ನಾತ ಬರ್ತಾ ಇದ್ದು ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದರು. ಬೆಳಗಾವಿಯ ಹಳೆ PB ರಸ್ತೆಯ ಚರಂಡಿ ಸೇತುವೆ ಶಿಥಿಲಗೊಂಡಿದೆ. ಬೆಳಗಾವಿ ನಗರ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಹಲವು ಅಭಿವೃದ್ಧಿಯ ಕಾರ್ಯಗಳು ನಡೆದಿವೆ. ಆದರೆ PB ರಸ್ತೆಯಲ್ಲಿರುವ ಚರಂಡಿ ಮೇಲಿನ ಸೇತುವೆಯ ದುಸ್ಥಿತಿ ಎಲ್ಲರಿಗೂ ಗೋಚರಿಸುತ್ತಿದೆ. ಕಸವು ಸುರಿಯುತ್ತಿರುವುದರಿಂದ ಈ ಸೇತುವೆಯಿಂದ ದುರ್ನಾತ ಬೀರುತ್ತಿದ್ದು, ಒಟ್ಟಿನಲ್ಲಿ ಕೆಲವೆಡೆ ನೀರು ಕಾಣುತ್ತಿದ್ದು, ಈ ರಸ್ತೆ ನಿರ್ಮಾಣ ಮಾಡುವ ಅಗತ್ಯವಿದೆ. PB ರಸ್ತೆಯಿಂದ ಹಳೆ ಬೆಳಗಾವಿಯವರೆಗೆ ಕಾಂಕ್ರೀಟ್ ರಸ್ತೆ ಮಾಡಲಾಗಿತ್ತು. ಆದರೆ ಈ ಸೇತುವೆಯ ದುಸ್ಥಿತಿ ಹಾಗೆಯೇ ಉಳಿದಿದೆ. ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರ ಆಗ್ರಹವಾಗಿದೆ. ಮಹಾದೇವ್ ಪವಾರ್, KMM ಕನ್ನಡ, ಬೆಳಗಾವಿ. ಸಿವಿಲ್ ಹಾಗೂ ಕ್ರಿಮಿನಲ್ ಪ್ರಕರಣಗಳು ಕೋರ್ಟ್ನಲ್ಲಿದ್ದರೆ ಅವುಗಳನ್ನು ರಾಜಿ ಮಾಡಿಕೊಳ್ಳಲು ಸ್ಥಳೀಯ ಜಿಲ್ಲಾ ನ್ಯಾಯಾಲಯದಲ್ಲಿ ಇತ್ಯರ್ಥ ಮಾಡಿಕೊಳ್ಳುವ ಅವಕಾಶ ನೀಡಿದೆ ಎಂದು P. ಮುರಳಿ ಮೋಹನ್ ರೆಡ್ಡಿ ತಿಳಿಸಿದರು.
ದೆಹಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ, ಕರ್ನಾಟಕ ಕಾನೂನು ಸೇವೆಗಳ ಪ್ರಾಧಿಕಾರ ಜಂಟಿಯಾಗಿ ಸಿವಿಲ್ ಹಾಗೂ ಕ್ರಿಮಿನಲ್ ಪ್ರಕರಣಗಳು ಸುಪ್ರೀಂ ಕೋರ್ಟ್ನಲ್ಲಿದ್ದಾವೆಯೋ ಅವುಗಳನ್ನು ರಾಜಿ ಮಾಡಿಕೊಳ್ಳಲು ಸ್ಥಳೀಯ ಜಿಲ್ಲಾ ನ್ಯಾಯಾಲಯದಲ್ಲಿ ಇತ್ಯರ್ಥ ಮಾಡಿಕೊಳ್ಳುವ ಅವಕಾಶ ನೀಡಿದೆ ಎಂದು ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಬೆಳಗಾವಿ ನ್ಯಾಯಾಧೀಶರಾದ ಪಿ. ಮುರಳಿ ಮೋಹನ್ ರೆಡ್ಡಿ ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಎಲ್ರಿಗೂ ನಮಸ್ಕಾರಗಳು. ಈ ದಿನ ನಾವು ನಮ್ಮ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂದರೆ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನವದೆಹಲಿ ಹಾಗೂ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇವರ ಒಂದು ಹೊಸ ಇನಿಷಿಯೇಟಿವ್ ಒಂದು ತಗೊಂಡಿದ್ದಾರೆ. ಅದೇನು ಅಂತಂತಂದರೆ, ಮಾನ್ಯ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನ್ಯೂ ಡೆಲ್ಲಿ ಅವರು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಅಂದರೆ ನಮ್ಮ ಆನರಬಲ್ ಸುಪ್ರೀಂ ಕೋರ್ಟ್ ಅವರ ಜೊತೆಯಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರಕರಣಗಳು ಸಿವಿಲ್ ಆಗಿರ್ಬೋದು ಅಥವಾ ಕ್ರಿಮಿನಲ್ ಆಗಿರ್ಬೋದು, ಯಾವುವು ಅಪೀಲುಗಳ ಮುಖಾಂತರ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗಿದವೋ ಅಂಥ ಪ್ರಕರಣಗಳಲ್ಲಿ ಯಾವ್ಯಾವ ಪ್ರಕರಣಗಳನ್ನು ರಾಜಿ ಮಾಡಬಹುದೋ ಅಂಥ ಪ್ರಕರಣಗಳನ್ನು ನಮ್ಮ ಈ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಪ್ರಕರಣಗಳನ್ನು ರಾಜಿ ಮಾಡಲು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಿಗಳಿಗೆ ಸಂಬಂಧಿತ ಪ್ರಕರಣಗಳನ್ನು ಕಳಿಸ್ತಾ ಇದ್ದಾರೆ. ಸೊ ಅದರಿಂದ ಇದರಲ್ಲಿ ಒಂದು ವಿಶೇಷತೆ ಏನಂತಂದರೆ, ಈ ಹಿಂದೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರುವ ಪ್ರಕರಣಗಳನ್ನು ರಾಜಿ ಮಾಡ್ಕೊಳ್ಬೇಕಾದ್ರೆ ಅಥವಾ ತೀರ್ಮಾನ ಮಾಡ್ಕೊಳ್ಬೇಕಾದ್ರೆ ನವದೆಹಲಿಗೆ ಅಂದರೆ ಡೆಲ್ಲಿಗೆ ಹೋಗಬೇಕಾಗಿತ್ತು. ಇದರಿಂದ ಕಕ್ಷಿದಾರರಿಗೆ ಅಪಾರವಾದ ಹಣ, ಶ್ರಮ ಹಾಗೂ ಸಮಯದ ಖರ್ಚಾಗ್ತಾ ಇತ್ತು. ಅದರಿಂದ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹಾಗೂ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದವರು ಜನರಲ್ಲಿಗೇ ಅಂದರೆ ಲೋಕಲ್ ಲೆವೆಲಲ್ಲಿನೇ ಕೇಸುಗಳ ಪ್ರಕರಣಗಳನ್ನು ಇತ್ಯರ್ಥ ಆಗಬೇಕು. ಈವನ್ ಅದು ಸುಪ್ರೀಂ ಕೋರ್ಟ್ ಕೇಸ್ ಆದ್ರೂ ಸಹ ಅಂತ ಒಂದು ಹೊಸ ಇನಿಷಿಯೇಟಿವ್ ತಗೊಂಡು ಅದರಿಂದ ಅಲ್ಲೊಂದು ಎಲ್ಲ ಈ ರೀತಿ ಯಾವುದು ರಾಜಿ ಆಗೋಬಲ್ಲ ಪ್ರಕರಣಗಳು ಇದ್ದಾವೋ ಅವುಗಳನ್ನೆಲ್ಲ ಒಂದು ಲಿಸ್ಟ್ ಮಾಡಿ ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಅವರು ಕಳಿಸ್ತಾ ಇದ್ದಾರೆ. ಸೊ ಇದರಿಂದ ನಾವು ಮೊದಲಿಗೆ ನಮಗೆ ಆ ಲಿಸ್ಟ್ ಬಂದ ಮೇಲೆ ಅದಕ್ಕೆ ಸಂಬಂಧಿತ ಪ್ರಕರಣಗಳ ಎಲ್ಲ ಪಕ್ಷಗಾರರಿಗೆ ನಾವು ನೋಟಿಸ್ಗಳನ್ನು ಇಶ್ಯೂ ಮಾಡ್ತಾ ಇದ್ದೀವಿ. ಈ ರೀತಿ ನಿಮ್ಮ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣಗಳೇನು ನೀವು ದಾಖಲಿಸಿದಿರಿ ಅಥವಾ ನಿಮ್ಮ ಮೇಲೆ ದಾಖಲಿಸಲ್ಪಟ್ಟಿದೆ ಆಪೋಸಿಟ್ ಪಾರ್ಟಿ ಕಡೆಯಿಂದ ಅಂಥ ಪ್ರಕರಣಗಳನ್ನು ನಾವು ಸುಪ್ರೀಂ ಕೋರ್ಟ್ನಲ್ಲಿರುವ ಅಪಘಾತಗಳ ಪ್ರಕರಣಗಳು, ವಿಭಾಗದ ಪ್ರಕರಣ, ರೈತರ ಜಮೀನು ಒತ್ತುವರಿ ಮಾಡಿಕೊಂಡಿರುವ ಪ್ರಕರಣಗಳು, ವಂಚನೆ ಹಾಗೂ ಚೆಕ್ ಬೌನ್ಸ್ ಪ್ರಕರಣಗಳನ್ನು ಜಿಲ್ಲಾ ನ್ಯಾಯಾಲಯದಲ್ಲಿ ರಾಜಿ ಸಂಧಾನ ಮಾಡಲಾಗುವುದು. ಕಕ್ಷಿದಾರರು ಬೆಳಗಾವಿಗೂ ಬರುವ ಅವಶ್ಯಕತೆ ಇಲ್ಲ. ವರ್ಚುವಲ್ ಮೂಲಕ, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಥಣಿ, ರಾಯಬಾಗ್, ಚಿಕ್ಕೋಡಿ ಕಕ್ಷಿದಾರರು ಭಾಗವಹಿಸಿ ತಮ್ಮ ರಾಜಿ ಪ್ರಕ್ರಿಯೆ ವ್ಯವಸ್ಥೆ ಮಾಡಿಕೊಟ್ಟಿದೆ ಎಂದರು. ಸಂಕಲ್ಪ ಶಿಂದೆ, KMM ಕನ್ನಡ, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है,
आराधना, मारुति गली, बेळगाव। वस्त्रों का संगम, सुंदर सलोना, मन भाए आराधना। ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಖಾನಾಪುರ ತಾಲೂಕಿನಲ್ಲಿ ಕಳೆದ 15 ದಿನಗಳಿಂದ ಧಾರಾಕಾರ ಮಳೆಯಾಗ್ತಿರೋದ್ರಿಂದ ಹಬ್ಬನಹಟ್ಟಿಯ ಮಾರುತಿ ದೇವಸ್ಥಾನ ಮುಳುಗಡೆಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ಖಾನಾಪುರ ತಾಲೂಕಿನಲ್ಲಿ ಕಳೆದ 15 ದಿನಗಳಿಂದ ಧಾರಾಕಾರ ಮಳೆಯಾಗುತ್ತಿದ್ದು, ನದಿ ದಡದಲ್ಲಿರುವ ಹಬ್ಬನಹಟ್ಟಿ ಸ್ವಯಂಭೂ ಮಾರುತಿ ದೇವಸ್ಥಾನ ಮುಳುಗಡೆಯಾಗುವ ಸಾಧ್ಯತೆ ಇದ್ದು, ಜಾಂಬೋಟಿ ಸಂಪರ್ಕ ರಸ್ತೆಯಲ್ಲಿರುವ ಶಂಕರ್ಪೇಟ್ ಸೇತುವೆಗೆ ತಹಸೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಖಾನಾಪುರ ತಾಲೂಕಿನಲ್ಲಿ ಭಾರೀ ಮಳೆಯಾಗಿದೆ. ಕೆಲವೇ ಗಂಟೆಗಳಲ್ಲಿ ಸ್ವಯಂಭೂ ಮಾರುತಿ ದೇವಸ್ಥಾನ ನೀರಿನಲ್ಲಿ ಮುಳುಗುವ ಸಾಧ್ಯತೆ ಹೆಚ್ಚಾಗಿದೆ. ಈ ದೃಶ್ಯವನ್ನು ನೀವು ನೋಡಬಹುದು. ಮಹಾದೇವ್ ಪವಾರ್, KMM ಕನ್ನಡ, ಬೆಳಗಾವಿ. ಸವದತ್ತಿ ತಾಲೂಕಿನ ಮಳಕಲಿ ಗ್ರಾಮದ ಶತಾಯುಷಿ 103 ವರ್ಷದ ಗಂಗಮ್ಮ ಶರಣಯ್ಯ ಹಿರೇಮಠ್ ಗುರುವಾರ ನಿಧನರಾಗಿದ್ದಾರೆ. ಸವದತ್ತಿ ತಾಲೂಕಿನ ಮಳಗಲಿ ಗ್ರಾಮದ ಶತಾಯುಷಿ ಗಂಗಮ್ಮ ಶರಣಯ್ಯ ಹಿರೇಮಠ್ ಗುರುವಾರ ನಿಧನರಾದರು. ಕಳೆದೊಂದು ವರ್ಷದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯುತ್ತಿದ್ದ ಅವರು ಚಿಕಿತ್ಸೆ ಫಲಿಸದೆ ಗುರುವಾರ ಮೃತಪಟ್ಟಿದ್ದಾರೆ. ಮೃತರಿಗೆ 6 ಗಂಡು ಮಕ್ಕಳು, 4 ಹೆಣ್ಣು ಮಕ್ಕಳು, ಸೊಸೆಯಂದಿರು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು ಸೇರಿದಂತೆ ಅಪಾರ ಬಂಧು ಬಳಗ ಅಗಲಿದ್ದಾರೆ. ಇಂದು ವೀರಶೈವ ಧರ್ಮದ ಪ್ರಕಾರ ವಿಧಿವಿಧಾನಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಿದ್ದಾರೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ಸಂಕೇಶ್ವರ ಹಿರಣ್ಯಕೇಶಿ ಪತ್ರಕರ್ತ ಸಂಘದ ಗೌರವ ಅಧ್ಯಕ್ಷರು ಹಾಗೂ ಯುವ ನಾಯಕರಾದ ಪವನ್ ಕನಕಲಿ ಅವರ ಜನ್ಮದಿನದ ನಿಮಿತ್ತ ಪತ್ರಿಕಾ ವಿತರಣೆ, ಜಾಕೆಟ್ ವಿತರಣೆ ಮಾಡಿ ಸನ್ಮಾನಿಸಲಾಯಿತು. ಸಂಕೇಶ್ವರ ಹಿರಣ್ಯಕೇಶಿ ಪತ್ರಕರ್ತ ಸಂಘದ ಗೌರವಾಧ್ಯಕ್ಷರು ಹಾಗೂ ಪ್ರೇರಣಾ ಫೌಂಡೇಶನ್ ಸಂಸ್ಥಾಪಕರು ಮತ್ತು ಯುವ ನಾಯಕರಾದಂತಹ ಪವನ್ ಕನಕಲಿ ಅವರ ಜನ್ಮದಿನದ ನಿಮಿತ್ತ ಪತ್ರಿಕಾ ವಿತರರಿಗೆ ಜಾಕೆಟ್ ವಿತರಣೆ ಮಾಡಿ ಸನ್ಮಾನಿಸಲಾಯಿತು. ಸಂಕೇಶ್ವರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಪತ್ರಿಕಾ ವಿತರರಿಗೆ ಮಳೆಗಾಲದಲ್ಲಿ ಅವರ ರಕ್ಷಣೆಗಾಗಿ ಗುಣಮಟ್ಟದ ಜಾಕೆಟ್ ವಿತರಣೆ ಮಾಡಲಾಯಿತು. ಇನ್ನು ಸಂಶೋಧಕ ಡಾಕ್ಟರ್ GK ಹಿರೇಮಠ್ ಮಾತನಾಡಿ, ಪವನ್ ಅವರು ಪತ್ರಿಕೋದ್ಯಮ ಸಂಘ ಸಂಸ್ಥೆಗಳ ಸಂಸ್ಥಾಪಕರಾಗಿ ಹಾಗೂ ಮಾರ್ಗದರ್ಶಕರಾಗಿ ಸಮಾಜ ಸೇವೆ ಮೂಲಕ ಅಪರೂಪದ ವ್ಯಕ್ತಿತ್ವ ಹೊಂದಿರುವ ವ್ಯಕ್ತಿ ಎಂದು ಅಭಿಪ್ರಾಯಪಟ್ಟರು. ಅತ್ಯಂತ ಅಚ್ಚುಕಟ್ಟಾಗಿ ತಾವೆಲ್ಲ ಮಾಡ್ತಾ ಇದ್ರಿ. ಇದಕ್ಕೆಲ್ಲ ನಮ್ಮ ಪವನ್ ಅನ್ನೋರಾಗಲಿ, ನಮ್ಮ ಅನ್ನವರಾಗಲಿ, ಇವರೆಲ್ಲ ತಮಗೆ ಒಂದು ಶಕ್ತಿಯಾಗಿ ನಿಂತಿದ್ದಾರೆ. ಜೊತೆಗೆ ಈ ಭಾಗದ ಹಿರಿಯರು, ಈ ಭಾಗದ ಪ್ರಮುಖರು ತಮಗೆಲ್ಲ ಸಪೋರ್ಟ್ ಆಗಿದ್ದಾರೆ. ಈ ಪತ್ರಿಕಾ ಮಾಧ್ಯಮ ನಮ್ಮ ಪ್ರಜಾಪ್ರಭುತ್ವ ಒಂದು ದೊಡ್ಡ ಶಕ್ತಿ ಅನ್ನುವಂಥ ತಮಗೆಲ್ಲ ಗೊತ್ತಿದೆ. ಇಂದಿನ ದಿನಮಾನಗಳಲ್ಲಿ ನಾವು ಸಮೂಹ ಮಾಧ್ಯಮಗಳಿಗೆ ಹೋದಾಗ, TV ಮತ್ತೊಂದು ಹೋದಾಗ ಅಂಥ ಪೋಸ್ಟ್ಗಳಿಗೆ ತಾವೆಲ್ಲ ಪತ್ರಿಕೆಗಳನ್ನ ಉಳಿಸಿ ವರದಿ ಮಾಡೋದ್ರ ಮುಖಾಂತರ ಇಲ್ಲಿಯ ಸಂಪತ್ತನ್ನು, ಸಾಂಸ್ಕೃತಿಕ, ಧರ್ಮ, ಸಾಹಿತ್ಯ, ಕಲೆ ಅವುಗಳನ್ನು ಉಳಿಸಿ ಬೆಳೆಸೋ ರೀತಿಯಲ್ಲಿ ತಾವು ಶ್ರಮ ವಹಿಸ್ತಿದ್ರಿ. ನಿಜವಾಗಲೂ ಅತ್ಯಂತ ಶಕ್ತಿಶಾಲಿಯಾದಂತಹ ಯಾವುದಾದ್ರೂ ಮಾಧ್ಯಮ ಇವತ್ತಿಗೆ ಅದು ಮೊದಲು ಇತ್ತು. ಇವತ್ತಿವರ ಸಾಹಿತ್ಯದ ಮುಖಾಂತರ ಪತ್ರಿಕಾ ಮಾಧ್ಯಮ ಅಂಥದ್ದನ್ನು ನಮ್ಮ ಪವನನ್ನು 1990ರಲ್ಲಿ ಬಹುಶಃ ಅವ್ರಿಗೆ ಎಷ್ಟೇ ಜನ್ಮದಿನ ನನಗೆ ಗೊತ್ತಿದೆ, 43 ಹಂಗಾದ್ರೆ ಅವ್ರು ವರ್ಷ ಸಣ್ಣ ಮಕ್ಕಳಿದ್ರೆ ಏನೋ ಅಂತ ಅನ್ಸತಿ. ಅದವರು ಪ್ರತಿ ವರ್ಷ ಮನೆಯೊಳಗೆ ಪ್ರಸಾರ ಮಾಡ್ತಿದ್ರು. ನಮ್ಮ ಪ್ರಕಾಶ್ ಅಣ್ಣ ಅವರಿಗೂ ನಮ್ಮ ಗಂಗಾಧರ ಹತ್ತವರಿಗೂ ಅಂತ ಕಾಣಿಸ್ತಾರೆ ಬಹುಶಃ. ಈ ವೇಳೆ ಹಿರಣ್ಯಕೇಶಿ ಪತ್ರಕರ್ತ ಸಂಘದ ಅಧ್ಯಕ್ಷ ಕುಮಾರ್ ಗುಡ್ಸಿ, ಹಿರಿಯ ಪತ್ರಕರ್ತ ಸುರೇಶ್ ಮಂಜರ್ಗಿ, ಶಿವಾನಂದ್ ಪದ್ಮನವರ್ ಹಾಗೂ ಶಶಾಂಕ್ ಮಾಳಿ ಉಪಸ್ಥಿತರಿದ್ದರು. ಸಚಿನ್ ಕಾಂಬ್ಳೆ, KMM ಕನ್ನಡ, ಸಂಕೇಶ್ವರ್. ಬೆಳಗಾವಿ ಸುವರ್ಣ ಸೌಧದ ಬಳಿ ಇರುವ ಹಲಕಾ ಬಸ್ತವಾಡ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳ ನಡುವೆ ಗುರುವಾರ ಅಪಘಾತ ಸಂಭವಿಸಿದ್ದು, ಇಬ್ಬರಿಗೆ ಗಾಯವಾಗಿದೆ. ಬೆಳಗಾವಿ ಸುವರ್ಣ ಸೌಧದ ಬಳಿ ಇರುವ ಹಲಕಾ ಬಸ್ತವಾಡ್ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳ ನಡುವೆ ಗುರುವಾರ ಅಪಘಾತ ಸಂಭವಿಸಿದ್ದು, ಇಬ್ಬರಿಗೆ ಗಂಭೀರವಾಗಿ ಗಾಯವಾಗಿದೆ. ಹುಕ್ಕೇರಿಯಿಂದ ಧಾರವಾಡದ ಕಡೆಗೆ ಹೊರಟಿದ್ದ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ ಅಪ್ಪಳಿಸಿದೆ. ಬೈಲಹೊಂಗಲಿಂದ ಬೆಳಗಾವಿ ಕಡೆಗೆ ಹೊರಟಿದ್ದ ಲಾರಿಗೆ ಅಪ್ಪಳಿಸಿದ ಹಿನ್ನೆಲೆ ಅಪಘಾತ ಸಂಭವಿಸಿದೆ. ಹಿರೇಬಾಗೇವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್.
ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವ ರೋಗಿಗಳ ಸಂಖ್ಯೆ. ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳ ಗೋಳಾಟ. ಆಸ್ಪತ್ರೆಯಲ್ಲಿ 2-3 ಗಂಟೆ ಕಾಯುವ ಪರಿಸ್ಥಿತಿ ನಿರ್ಮಾಣ. ತಲಾಟಿ ಇಲ್ಲದೆ ಇದ್ರೆ ಸಂಬಂಧಿತ ಅಧಿಕಾರಿಯನ್ನ ಹೊಣೆ ಮಾಡಬೇಕು. ದಿನಪೂರ್ತಿ ಕಚೇರಿಯಲ್ಲಿ ರೈತ ಮಹಿಳೆಯರಿಗೆ ಸುತ್ತಾಡುವಂತಾಯಿತು. ವಡಗಾವಿ ಗ್ರಾಮದ ಲೆಕ್ಕ ಕಚೇರಿಯಲ್ಲಿ ಕಾಣೆಯಾದ ತಲಾಟಿ. ಬೆಳಗಾವಿ ಜಿಲ್ಲೆಯ ಆರೋಗ್ಯ ಇಲಾಖೆಯಲ್ಲಿ ತಜ್ಞ ವೈದ್ಯರ ಕೊರತೆ. ವೈದ್ಯರ ಕೊರತೆಯಿಂದ ಆಸ್ಪತ್ರೆಯಲ್ಲಿ ರೋಗಿಗಳ ಪರದಾಟ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸರ್ಕಾರಿ ಆಸ್ಪತ್ರೆಗಳಿಗೆ ಹೈಟೆಕ್ ಸ್ಪರ್ಶ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.